ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಿಂಹರಾಶಿಯವರೇ, ನೀವು ಜನ್ಮದಿಂದಲೇ ವಿಶೇಷ ವ್ಯಕ್ತಿಗಳು. ದೇವರು ನಿಮ್ಮ ಜನನ ಕ್ಷಣದಲ್ಲೇ ನಿಮಗೆ ಕೊಟ್ಟಿರುವ ಒಂದು 30 ಅಸಾಮಾನ್ಯ ವರಗಳು ಇಲ್ಲಿವೆ ನೋಡಿ. ಇವು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ನಿಮ್ಮನ್ನು ಮುನ್ನಡೆಸ್ತಾ ಹೋಗುತ್ತೆ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಈ ವರಗಳ ಒಂದು ಪರಿಣಾಮದಿಂದ ನೀವು ಮೇಲಕ್ಕೆ ಏರ್ತಾ ಹೋಗ್ತೀರಾ. ನೀವು ಹಿಂದೆ ಹೆಜ್ಜೆ ಹಿಡಿಯೋದಿಲ್ಲ. ಇನ್ನು ಮೊದಲೇ ವರ ಹೇಳೋದಾದರೆ, ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸವನ್ನು ದೇವರು ತಮ್ಮ ಉಸಿರಿನಲ್ಲೇ ಕೊಟ್ಬಿಟ್ಟಿದ್ದಾರೆ. ಯಾವುದಾದ್ರೂ ಕೆಲಸ ಮಾಡುವ ಮುಂಚೆ ನಾನು ಮಾಡ್ತೇನೆ ಅನ್ನೋ ಭಾವನೆ ನಿಮಗೆ ಸಹಜವಾಗಿ ಬಂದ್ಬಿಡುತ್ತೆ. ಉದಾಹರಣೆಗೆ, ಇತರರು ಭಯಪಡುವ ಪರಿಸ್ಥಿತಿಯಲ್ಲೂ ಕೂಡ ನೀವು ಧೈರ್ಯದಿಂದ ಮೊದಲು ಹೆಜ್ಜೆ ಇಡ್ತೀರಾ. ಇನ್ನು ಎರಡನೇ ವರ ಏನಂದರೆ ನಾಯಕತ್ವ. ದೇವರು ನಿಮಗೆ ನಾಯಕತ್ವದ ಒಂದು ಕಿರೀಟವನ್ನೇ ಕೊಟ್ಟಿದ್ದಾರೆ. ನೀವು ಎಲ್ಲೇ ಇದ್ರೂ ಕೂಡ, ಎಂಥ ಗುಂಪಿನಲ್ಲೇ ಇದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ನೀವೇ ಮುನ್ನುಗ್ಗಿ ಹೋಗ್ತೀರಾ. ಮೂರನೇ ವರ ನಿಮ್ಮ ಹೃದಯ ಬಂಗಾರ. ಇತರರ ನೋವನ್ನು ಅನುಭವಿಸುವ ಗುಣ. ಯಾವಾಗಲೂ ಸಂಕಷ್ಟದಲ್ಲಿದ್ದರೆ ನೀವು ಸಹಾಯಕ್ಕೆ ಹೋಗ್ತೀರಾ. ನಾಲ್ಕನೇ ವರ ಅಂದರೆ ಅಸಾಧಾರಣ ಶಕ್ತಿಯುಳ್ಳ ಧ್ವನಿ. ನಿಮ್ಮ ಮಾತಿನಲ್ಲಿ ಇರುವ ತೇಜಸ್ಸು ಜನರನ್ನು ಪ್ರೇರೇಪಿಸುತ್ತೆ. ಇನ್ನು ಐದನೇ ವರ, ನಿಮ್ಮ ಚಿಂತನೆಗಳು ತುಂಬ ದೊಡ್ಡದು. ನೀವು ಸಣ್ಣದಾಗಿ ಯೋಚನೆ ಮಾಡೋದೇ ಇಲ್ಲ, ಯಾವಾಗಲೂ ದೊಡ್ಡ ಕನಸು ಕಾಣ್ತೀರಾ. ಆರನೇ ವರ ಏನಂದರೆ, ದೇವರು ನಿಮಗೆ ಒಂದು ರಾಜಕತ್ವದ ಒಂದು ಆಕರ್ಷಣೆಯ ನೋಟವನ್ನು ಕೊಟ್ಟಿದ್ದಾನೆ. ನೀವು ಮುಖದಲ್ಲಿ, ನೋಟದಲ್ಲಿ, ಮಾತಿನಲ್ಲಿ ಒಂದು ರಾಜಮರ್ಯಾದೆ ಇರುತ್ತೆ. ಏಳನೇ ವರ ಒಂದು ಅದ್ಭುತವಾದ ಧೈರ್ಯ. ಎಷ್ಟೇ ಸಂಕಷ್ಟ ಬಂದರೂ ಕೂಡ ಹಿಂದೆ ಸರಿಯೋದೇ ಇಲ್ಲ. ಎಂಟನೇ ವರ ನಿಮ್ಮ ನಿರ್ಧಾರ ಶಕ್ತಿ. ಒಮ್ಮೆ ನೀವು ನಿರ್ಧಾರ ಮಾಡಿದರೆ ಅದನ್ನು ಪೂರ್ಣಗೊಳಿಸುವ ತನಕ ನಿಲ್ಲೋದೇ ಇಲ್ಲ. ಒಂಬತ್ತನೇ ವರ, ದೇವರು ನಿಮಗೆ ಗೌರವದ ಒಂದು ಹಸಿರು ನಿಶಾನೆ ನೀಡಿದ್ದಾರೆ. ಜನರು ನಿಮ್ಮನ್ನು ಗೌರವದಿಂದ ನೋಡ್ತಾರೆ. ಹತ್ತನೇ ವರ, ನಿಮ್ಮ ಜೀವನದಲ್ಲಿ ಸದಾ ಒಂದು ವಿಶೇಷ ಗುರುತು ಮೂಡುತ್ತೆ. ಇತರರು ಒಂದು ಅನುಸರಿಸುವ ಮಾದರಿ ನೀವು ಆಗ್ತೀರಾ. 11ನೇ ವರ, ಅದೃಷ್ಟದ ಬೆಂಬಲ. ಸಮಯ ಸರಿಯಾದಾಗ ಅದೃಷ್ಟ ನಿಮ್ಮ ಬಾಗಿಲನ್ನು ತಟ್ಟುತ್ತೆ. 11ನೇ ವರ, ಇನ್ನು ಸ್ನೇಹಿತರ ಪ್ರೀತಿ. ನಿಜವಾದ ಒಂದು ನಂಬಿಕಸ್ಥ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇರ್ತಾರೆ. 13ನೇ ವರ, ಕುಟುಂಬದ ಆಶೀರ್ವಾದ. ನಿಮ್ಮ ಮನೆತನದಲ್ಲಿ ನಿಮ್ಮ ಹೆಸರನ್ನು ಹೆಮ್ಮೆ ಪಡುವವರು. 14ನೇ ವರ, ದೇವರ ಶಕ್ತಿ, ಭಕ್ತಿ. ನೀವು ಎಷ್ಟೇ ಒಂದು ವ್ಯಸ್ತವಾಗಿದ್ರೂ ದೇವರ ನೆನಪನ್ನು ಬಿಡೋದೇ ಇಲ್ಲ. 15ನೇ ವರ, ಅಪಾಯ ಬಂದರೂ ಕೂಡ ದೇವರ ಕೃಪೆಯಿಂದ ನೀವು ತಪ್ಪಿಸ್ಕೊಳ್ತೀರಾ. 16ನೇ ವರ ಏನಂದರೆ, ನಿಮ್ಮ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕುತ್ತೆ. 17ನೇ ವರ, ನಿಮ್ಮ ನಗು ಇತರರ ಒಂದು ನೋವನ್ನು ಮರೆಸುತ್ತೆ. 18ನೇ ವರ, ಈ ಸಿಂಹರಾಶಿಯವರಿಗೆ ಕಲಿಕೆಯ ಶಕ್ತಿ ಅಪಾರ. ನೀವು ಕಲಿಯುವುದನ್ನು ಬೇಗ ಅರ್ಥ ಮಾಡ್ಕೊಳ್ತೀರಾ. 19ನೇ ವರ, ಪ್ರತಿಸ್ಪರ್ಧೆಯಲ್ಲಿ ಗೆಲ್ಲುವ ಹುಮ್ಮಸ್ಸು. 20ನೇ ವರ, ನಿಮ್ಮ ಮನಸ್ಸು ದೊಡ್ಡದು, ಕ್ಷಮಿಸುವ ಗುಣ ಇದೆ. 21ನೇ ವರ, ದೇವರು ನಿಮಗೆ ಸುಂದರವಾದ ಜೀವನವನ್ನು ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಏರ್ತಾ ಹೋಗ್ತೀರಾ. 22ನೇ ವರ, ನಿಮ್ಮ ಕರ್ಮ ಫಲಿಸುತ್ತೆ. ತಪ್ಪಿದ್ರೂ ಕೂಡ ಒಳ್ಳೆಯದೇ ಆಗುತ್ತೆ. 23ನೇದು, ನೀವು ಇತರರಿಗೆ ಬೆಳಕು. 24ನೇದು, ನಿಮ್ಮ ಧೈರ್ಯದಿಂದಲೇ ಕುಟುಂಬ ಪ್ರಗತಿ ಕಾಣುತ್ತೆ. 25ನೇದು, ನಿಮ್ಮ ಮಾತಿಗೆ ಬೆಲೆ. ಜನರ ನಿಮ್ಮ ಮಾತನ್ನು ನಂಬ್ತಾರೆ. 26ನೇದು, ನೀವು ದೇವರು ನಿಮ್ಮ ಜೀವನದಲ್ಲಿ ಸೂಕ್ತ ವ್ಯಕ್ತಿಗಳನ್ನು ಕರೆತರ್ತಾರೆ. 27ನೇದು, ನಿಮ್ಮ ಆರೋಗ್ಯಕ್ಕೆ ಒಂದು ದೇವರ ಕೃಪೆ ಇರುತ್ತೆ. 28ನೇದು, ನಿಮ್ಮ ಮಕ್ಕಳಿಗೆ ನಿಮ್ಮ ಗುಣ ಬರುತ್ತೆ. 29ನೇದು, ನೀವು ಎಲ್ಲೇ ಹೋದರೂ ಪ್ರೀತಿಯನ್ನು ಪಡಿತೀರಾ. ಇನ್ನು 30ನೇದು, ನಿಮ್ಮ ಜೀವನದ ಕೊನೆಯವರೆಗೂ ದೇವರ ಕೃಪೆ, ಭಕ್ತಿ, ಗೌರವ, ಸಂತೋಷ, ಸಫಲತೆ ಎಲ್ಲವೂ ಕೂಡ ನಿಮ್ಮೊಂದಿಗೆ ಇರುತ್ತೆ. ಈ 30 ವರಗಳು ಸಿಂಹರಾಶಿಯವರ ಈ ಜೀವನದ ಒಂದು ಭಾಗ. ಇವು ನಡೆಯುತ್ತೆ, ಯಾರೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಸಿಂಹರಾಶಿಯವರೇ, ನಿಮ್ಮ ಮೇಲೆ ದೇವರು ಇಟ್ಟಿರುವ ಈ ವರಗಳ ಒಂದು ಮಹತ್ವವನ್ನು ಅರಿತು ಧೈರ್ಯದಿಂದ, ನಂಬಿಕೆಯಿಂದ, ಪ್ರೀತಿಯಿಂದ ಜೀವನವನ್ನು ನಡೆಸಿ. ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇದ್ದೇ ಇರುತ್ತೆ. ನೀವು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಥರ ಒಂದು ಧಾರ್ಮಿಕ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಹರಿ ಓಂ ತತ್ಸತ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಜೈ ಹಿಂದ್, ಜೈ ಭಾರತ್ ಮಾತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಿಂಹರಾಶಿಯವರೇ, ನೀವು ಜನ್ಮದಿಂದಲೇ ವಿಶೇಷ ವ್ಯಕ್ತಿಗಳು. ದೇವರು ನಿಮ್ಮ ಜನನ ಕ್ಷಣದಲ್ಲೇ ನಿಮಗೆ ಕೊಟ್ಟಿರುವ ಒಂದು 30 ಅಸಾಮಾನ್ಯ ವರಗಳು ಇಲ್ಲಿವೆ ನೋಡಿ. ಇವು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ನಿಮ್ಮನ್ನು ಮುನ್ನಡೆಸ್ತಾ ಹೋಗುತ್ತೆ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಈ ವರಗಳ ಒಂದು ಪರಿಣಾಮದಿಂದ ನೀವು ಮೇಲಕ್ಕೆ ಏರ್ತಾ ಹೋಗ್ತೀರಾ. ನೀವು ಹಿಂದೆ ಹೆಜ್ಜೆ ಹಿಡಿಯೋದಿಲ್ಲ. ಇನ್ನು ಮೊದಲೇ ವರ ಹೇಳೋದಾದರೆ, ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸವನ್ನು ದೇವರು
ತಮ್ಮ ಉಸಿರಿನಲ್ಲೇ ಕೊಟ್ಬಿಟ್ಟಿದ್ದಾರೆ. ಯಾವುದಾದ್ರೂ ಕೆಲಸ ಮಾಡುವ ಮುಂಚೆ ನಾನು ಮಾಡ್ತೇನೆ ಅನ್ನೋ ಭಾವನೆ ನಿಮಗೆ ಸಹಜವಾಗಿ ಬಂದ್ಬಿಡುತ್ತೆ. ಉದಾಹರಣೆಗೆ, ಇತರರು ಭಯಪಡುವ ಪರಿಸ್ಥಿತಿಯಲ್ಲೂ ಕೂಡ ನೀವು ಧೈರ್ಯದಿಂದ ಮೊದಲು ಹೆಜ್ಜೆ ಇಡ್ತೀರಾ. ಇನ್ನು 2ನೇ ವರ ಏನಂದರೆ ನಾಯಕತ್ವ. ದೇವರು ನಿಮಗೆ ನಾಯಕತ್ವದ ಒಂದು ಕಿರೀಟವನ್ನೇ ಕೊಟ್ಟಿದ್ದಾರೆ. ನೀವು ಎಲ್ಲೇ ಇದ್ರೂ ಕೂಡ, ಎಂಥ ಗುಂಪಿನಲ್ಲೇ ಇದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ನೀವೇ ಮುನ್ನುಗ್ಗಿ ಹೋಗ್ತೀರಾ. 3ನೇ ವರ ನಿಮ್ಮ ಹೃದಯ ಬಂಗಾರ. ಇತರರ ನೋವನ್ನು ಅನುಭವಿಸುವ ಗುಣ. ಯಾವಾಗಲೂ ಸಂಕಷ್ಟದಲ್ಲಿದ್ದರೆ ನೀವು ಸಹಾಯಕ್ಕೆ ಹೋಗ್ತೀರಾ. 4ನೇ ವರ ಅಂದರೆ ಅಸಾಧಾರಣ ಶಕ್ತಿಯುಳ್ಳ ಧ್ವನಿ. ನಿಮ್ಮ ಮಾತಿನಲ್ಲಿ ಇರುವ ತೇಜಸ್ಸು ಜನರನ್ನು ಪ್ರೇರೇಪಿಸುತ್ತೆ. ಇನ್ನು 5ನೇ ವರ ನಿಮ್ಮ ಚಿಂತನೆಗಳು ತುಂಬ ದೊಡ್ಡದು. ನೀವು ಸಣ್ಣದಾಗಿ ಯೋಚನೆ ಮಾಡೋದೇ ಇಲ್ಲ, ಯಾವಾಗಲೂ ದೊಡ್ಡ ಕನಸು ಕಾಣ್ತೀರಾ. 6ನೇ ವರ ಏನಂದರೆ ದೇವರು ನಿಮಗೆ ಒಂದು ರಾಜಕತ್ವದ ಒಂದು ಆಕರ್ಷಣೆಯ ನೋಟವನ್ನು ಕೊಟ್ಟಿದ್ದಾನೆ. ನೀವು ಮುಖದಲ್ಲಿ, ನೋಟದಲ್ಲಿ, ಮಾತಿನಲ್ಲಿ ಒಂದು ರಾಜಮರ್ಯಾದೆ ಇರುತ್ತೆ. 7ನೇ ವರ ಒಂದು ಅದ್ಭುತವಾದ ಧೈರ್ಯ. ಎಷ್ಟೇ ಸಂಕಷ್ಟ ಬಂದರೂ ಕೂಡ ಹಿಂದೆ ಸರಿಯೋದೇ ಇಲ್ಲ. 8ನೇ ವರ ನಿಮ್ಮ ನಿರ್ಧಾರ ಶಕ್ತಿ. ಒಮ್ಮೆ ನೀವು ನಿರ್ಧಾರ ಮಾಡಿದರೆ ಅದನ್ನು ಪೂರ್ಣಗೊಳಿಸುವ ತನಕ ನಿಲ್ಲೋದೇ ಇಲ್ಲ. 9ನೇ ವರ ದೇವರು ನಿಮಗೆ ಗೌರವದ ಒಂದು ಹಸಿರು ನಿಶಾನೆ ನೀಡಿದ್ದಾರೆ. ಜನರು ನಿಮ್ಮನ್ನು ಗೌರವದಿಂದ ನೋಡ್ತಾರೆ. 10ನೇ ವರ ನಿಮ್ಮ ಜೀವನದಲ್ಲಿ ಸದಾ ಒಂದು ವಿಶೇಷ ಗುರುತು ಮೂಡುತ್ತೆ. ಇತರರು ಒಂದು ಅನುಸರಿಸುವ ಮಾದರಿ ನೀವು ಆಗ್ತೀರಾ. 11ನೇ ವರ ಅದೃಷ್ಟದ ಬೆಂಬಲ. ಸಮಯ ಸರಿಯಾದಾಗ ಅದೃಷ್ಟ ನಿಮ್ಮ ಬಾಗಿಲನ್ನು ತಟ್ಟುತ್ತೆ. 11ನೇ ವರ ಇನ್ನು ಸ್ನೇಹಿತರ ಪ್ರೀತಿ. ನಿಜವಾದ ಒಂದು ನಂಬಿಕಸ್ಥ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇರ್ತಾರೆ. 13ನೇ ವರ ಕುಟುಂಬದ ಆಶೀರ್ವಾದ. ನಿಮ್ಮ ಮನೆತನದಲ್ಲಿ ನಿಮ್ಮ ಹೆಸರನ್ನು ಹೆಮ್ಮೆ ಪಡುವವರು. 14ನೇ ವರ ದೇವರ ಶಕ್ತಿ, ಭಕ್ತಿ. ನೀವು ಎಷ್ಟೇ ಒಂದು ವ್ಯಸ್ತವಾಗಿದ್ರೂ ದೇವರ ನೆನಪನ್ನು ಬಿಡೋದೇ ಇಲ್ಲ. 15ನೇ ವರ ಅಪಾಯ ಬಂದರೂ ಕೂಡ ದೇವರ ಕೃಪೆಯಿಂದ ನೀವು ತಪ್ಪಿಸ್ಕೊಳ್ತೀರಾ. 16ನೇ ವರ ಏನಂದರೆ ನಿಮ್ಮ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕುತ್ತೆ. 17ನೇ ವರ ನಿಮ್ಮ ನಗು ಇತರರ ಒಂದು ನೋವನ್ನು ಮರೆಸುತ್ತೆ. 18ನೇ ವರ ಈ ಸಿಂಹರಾಶಿಯವರಿಗೆ ಕಲಿಕೆಯ ಶಕ್ತಿ ಅಪಾರ. ನೀವು ಕಲಿಯುವುದನ್ನು ಬೇಗ ಅರ್ಥ ಮಾಡ್ಕೊಳ್ತೀರಾ. 19ನೇ ವರ ಪ್ರತಿಸ್ಪರ್ಧೆಯಲ್ಲಿ ಗೆಲ್ಲುವ ಹುಮ್ಮಸ್ಸು. 20ನೇ ವರ ನಿಮ್ಮ ಮನಸ್ಸು ದೊಡ್ಡದು, ಕ್ಷಮಿಸುವ ಗುಣ ಇದೆ. 21ನೇ ವರ ದೇವರು ನಿಮಗೆ ಸುಂದರವಾದ ಜೀವನವನ್ನು ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಏರ್ತಾ ಹೋಗ್ತೀರಾ. 22ನೇ ವರ ನಿಮ್ಮ ಕರ್ಮ ಫಲಿಸುತ್ತೆ, ತಪ್ಪಿದ್ರೂ ಕೂಡ ಒಳ್ಳೆಯದೇ ಆಗುತ್ತೆ. 23ನೇದು ನೀವು ಇತರರಿಗೆ ಬೆಳಕು. 24ನೇದು ನಿಮ್ಮ ಧೈರ್ಯದಿಂದಲೇ ಕುಟುಂಬ ಪ್ರಗತಿ ಕಾಣುತ್ತೆ. 25ನೇದು ನಿಮ್ಮ ಮಾತಿಗೆ ಬೆಲೆ, ಜನರ ನಿಮ್ಮ ಮಾತನ್ನು ನಂಬ್ತಾರೆ. 26ನೇದು ನೀವು ದೇವರು ನಿಮ್ಮ ಜೀವನದಲ್ಲಿ ಸೂಕ್ತ ವ್ಯಕ್ತಿಗಳನ್ನು ಕರೆತರ್ತಾರೆ. 27ನೇದು ನಿಮ್ಮ ಆರೋಗ್ಯಕ್ಕೆ ಒಂದು ದೇವರ ಕೃಪೆ ಇರುತ್ತೆ. 28ನೇದು ನಿಮ್ಮ ಮಕ್ಕಳಿಗೆ ನಿಮ್ಮ ಗುಣ ಬರುತ್ತೆ. 29ನೇದು ನೀವು ಎಲ್ಲೇ ಹೋದರೂ ಪ್ರೀತಿಯನ್ನು ಪಡಿತೀರಾ. ಇನ್ನು 30ನೇದು ನಿಮ್ಮ ಜೀವನದ ಕೊನೆಯವರೆಗೂ ದೇವರ ಕೃಪೆ, ಭಕ್ತಿ, ಗೌರವ, ಸಂತೋಷ, ಸಫಲತೆ ಎಲ್ಲವೂ ಕೂಡ ನಿಮ್ಮೊಂದಿಗೆ ಇರುತ್ತೆ. ಈ 30 ವರಗಳು ಸಿಂಹರಾಶಿಯವರ ಈ ಜೀವನದ ಒಂದು ಭಾಗ. ಇವು ನಡೆಯುತ್ತೆ, ಯಾರೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಸಿಂಹರಾಶಿಯವರೇ, ನಿಮ್ಮ ಮೇಲೆ ದೇವರು ಇಟ್ಟಿರುವ ಈ ವರಗಳ ಒಂದು ಮಹತ್ವವನ್ನು ಅರಿತು ಧೈರ್ಯದಿಂದ, ನಂಬಿಕೆಯಿಂದ, ಪ್ರೀತಿಯಿಂದ ಜೀವನವನ್ನು ನಡೆಸಿ. ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇದ್ದೇ ಇರುತ್ತೆ. ನೀವು ಈ ವಿಡಿಯೋ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ